ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ದಾವಣಗೆರೆಗೆ ಹೋಗ್ತಾ ಇದೀವಿ. ಎಲ್ಲರೂ ನಮ್ಮ ಅಜ್ಜ ಅಜ್ಜಿ ಬಂದಿದ್ರು, ಮತ್ತೆ ನಮ್ಮ ತಮ್ಮ ಸೀನು ಮತ್ತೆ ಸಮರ್ಥ, ನಾನು ನಮ್ಮ ಮಮ್ಮಿ ಹೋಗ್ತಾ ಇದೀವಿ. ಯಾಕಂದ್ರೆ ನಾಳೆ ನಮ್ಮ ಅಂಟಿ ಮಗಳದ್ದು ಜೋಳ ತಗ್ಸಿದ್ವಿ. ಅಂದ್ರೆ ನಮ್ಮ ತಂಗಿದು ಹಾಸ್ಕೋಡ್ ಅಂತ ದಾವಣಗೆರೆ ಹತ್ರ. ಅದಕ್ಕೆ ಇವತ್ತು ನಾವು ದಾವಣಗೆರೆಗೆ ಹೋಗ್ತೀವಿ. ಮತ್ತೆ ನಾಳೆ ಊರಿಗೆ ಹೋಗ್ಬೇಕು ಹಾಸ್ಕೋಡಕ್ಕೆ. ಅಲ್ಲಿ ಜೋಳ ತಗ್ಸೋದಿದೆ, ಮತ್ತೆ ಅಲ್ಲಿಂದ ಮುಂದೆ ಪ್ಲೇಸ್ ಇದೆ ಅಂತೆ, ಮತ್ತೆ ಸ್ವಲ್ಪ ನೋಡವು, ಮತ್ತೆ ಅಲ್ಲೆಲ್ಲ ನಿಮ್ಗೆ ತೋರಿಸ್ತೀನಿ ಆಯ್ತಾ. ಈ ವ್ಲಾಗ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕಾಗಿ ನೀವು ಫಸ್ಟ್ ಇಂದ ಫುಲ್ ವರ್ಗು ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಈಗ ಫಸ್ಟ್ ನಾವು ಎಲ್ಲ ರೆಡಿ ಆಗಿದೀವಿ. ಈಗ ಸ್ಟೇಷನ್ಗೆ ಹೋಗ್ಬೇಕು. 4:40ಕ್ಕೆ ಟ್ರೈನ್ ಇದೆ, ಅಲ್ಲಿಂದ ದಾವಣಗೆರೆಗೆ ಹೋಗೋದು. ಸ್ಟೇಷನ್ ಅಲ್ಲಿ ಟ್ರೈನ್ಗಾಗಿ ಕಾಯ್ತಾ ಇದೀವಿ ನಾವೀಗ. ಬಂತು ನೋಡಿ ಟ್ರೈನು. ಸ್ವಲ್ಪ ಸ್ಪೆಷಲ್ ಆಗಿದೆ ಟ್ರೈನು, ಡಬಲ್ ಡೋರ್ ಇದೆ. ರಾಣೆಬೆನ್ನೂರು ಹರಿಹರ ಕಡೆ ನೋಡಿ ಫುಲ್ ಮಳೆ ಬರ್ತಾ ಇದೆ. ಅಲ್ಲೆಲ್ಲ ದೂರದಲ್ಲಿ ಎಲ್ಲ ಮಳೆ ಬರ್ತಾ ಇದೆ ನೋಡಿ, ಎಲ್ಲ ಮಳೆ ಮಾಡಾಗಿದೆ ಈ ಕಡೆ. ಬಂದೇ ಬಿಟ್ವಿ ನೋಡಿ ದಾವಣಗೆರೆ. ಈಗ ಬಂದೇ ಬಿಟ್ವಿ ದಾವಣಗೆರೆಗೆ. ಈಗ ಆಟೋ ಹುಡುಕಿ ಮನೆಗೆ ಹೋಗ್ತೀವಿ. ಈಗ ಜಸ್ಟ್ ಮನೆಗೆ ಬಂದ್ವಿ. ಈಗ ಫಸ್ಟ್ ನಾವು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ. ನೋಡಿ ಸಾಯಂಕಾಲ ಟೈಮ್ ಬಂದಿದ್ದೀವಿ ನೋಡಿ. ಎಲ್ಲ ಪಕ್ಷಿಗಳು ನಾವು ಹೇಳಿದ್ನಲ್ಲ ನಿಮಗೆ, ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ದಾವೆ. ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ನೋಡಿ ಅದು ನೋಡಿ ಹೋಗ್ತಾ ಇವೆ, ಬಹಳಷ್ಟು ಹೋಗ್ತವೆ. ಈಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ, ಈ ಥರ ಕಾಣ್ತಾ ಇದೆ ನೋಡಿ. ಇದು ಕವಳಿಕಾಯಿ ಅಂತ ಉಪ್ಪಿನಕಾಯಿ ಹಾಕಿರ್ತಾರೆ. ನಮ್ಮ ಅಜ್ಜಿ ಪ್ರತಿ ವರ್ಷ ಹಾಕ್ತಾರೆ. ನಮಗೆ ಭಾಳ ಇಷ್ಟ ಇದು ಕವಳಿಕಾಯಿ ಉಪ್ಪಿನಕಾಯಿ. ನೋಡಿ ಎಲ್ಲ ಹೋದ್ವು ನೋಡಿ, ಆ ಕಡೆಯಿಂದ ಬರ್ತಾ ಇದ್ದೇವೆ ಮತ್ತೆ. ನೋಡಿ ಈ ಥರ ಈ ಕಡೆ ಹೋಗ್ತವೆ. ಸಿಡ್ಲು ಕೂಡ ಹೊಡೆದಿದೆ, ಮಳೆ ಬರ್ಬೋದು, ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ನೋಡಿ ಎಲ್ಲ ಕತ್ಲಾಗ್ತಾ ಬರ್ತಾ ಇದೆ ಈಗ. ನೋಡಿ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ಗ್ರೌಂಡು ಖಾಲಿ ಇತ್ತಲ್ಲ, ಈಗ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈಗ ಕೆಳಗಡೆ ಹೋಗೋಣ. ಫಸ್ಟು ಚಾ ಕುಡಿಬೇಕು. ನಾನು ಮ್ಯಾಚ್ ನೋಡ್ತಾ ಇದ್ದೀನಿ. ಯಾವ್ದಾದಿದೆ ಅಂದರೆ GT ವರ್ಸಸ್ CSK ಇದೆ. GT ಗೆಲ್ಲಲು 40 ಬಾಲಿಗೆ 40 ರನ್ ಬೇಕು. ನೋಡೋಣ ಯಾರು ಗೆಲ್ತಾರಂತ. ತಿನ್ಕೊಂತ ಚಾ ಕುಡಿತಾ ಇದ್ದೀನಿ. GT ಅವರು 159 ರನ್ನ ಚೇಸ್ ಮಾಡಿ ಗೆದ್ರು. ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಕರ್ಚಿಕಾಯಿ ಮಾಡ್ತಾ ಇದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕರೀತಾ ಇದ್ದಾರೆ. ಗಾಳಿಗೆ ಕುತ್ಕೊಂಡು ಕರ್ಚಿಕಾಯಿನ ತಿಂತಾ ಇದ್ದೀನಿ. ಇಲ್ಲಷ್ಟು ಗಾಳಿ ಇರೋದು, ಒಳಗಡೆ ಎಲ್ಲ ಫುಲ್ಲು ಸೆಕೆ. ನೀವು ಮೇಲೆ ನೋಡಿದ್ರಲ್ಲ, ಅದು RCC ಬೆಳಗ್ಗಿಂದ ಕಾಯುತ್ತೆ, ರಾತ್ರಿ ಫುಲ್ಲು ಹೀಟ್ ಬಿಡುತ್ತೆ ಅದು, ಅದಕ್ಕಾಗಿ ಫುಲ್ಲು ಸೆಕೆ ಆಗುತ್ತೆ ಒಳಗಡೆ. 2 hours later. ಈಗ ಊಟ ಆಯಿತು, ಈಗ ಮಲಗೋ ಸಮಯ. ನನಗಂತೂ ತುಂಬ ನಿದ್ದೆ ಬಂದಿದೆ, ಯಾಕಂದರೆ ಈಗ ಫುಲ್ಲು ಟೈಮ್ ಆಗಿದೆ. ನಾವು ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಲ್ವ, ಅದಕ್ಕೆ ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ಈ ಬೆಳಗ್ಗೆ ಸಿಗ್ತೀನಿ. ಈಗ ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ನಾನು ಗಿಲ್ಕ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ. ಈಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ಹೋಗೋದು. ಈಗ ಟೈಮು 7 ಗಂಟೆ ಆಗಿದೆ. ನಾವು ಎದರಲ್ಲಿ ಹೋಗ್ತೀವಿ ಅಂದರೆ ಬಸ್ಸು, TT ಬಸ್ಸು ಬರುತ್ತೆ. ನಮ್ಮ ಆಂಟಿ ಮನೆಯಿಂದ ಬಸ್ ಮಾಡಿಸಿದ್ದಾರೆ ಅವರು. ಅಲ್ಲಿಂದ ಸೀದಾ ಹಾಸ್ಕೋಡಕ್ಕೆ ಹೋಗೋದು. ಈಗ ಕೆಳಗಡೆ ಹೋಗ್ತಾ ಇದ್ವಿ, ಬೇಕರಿ ಕಡೆಗೆ. ಬಸ್ಸು ಬಂದಿದೆ ಅಂತೆ, ಹೋಗ್ತಾ ಇದ್ವಿ. 8:00 ಆಗಿದೆ. ಈಗ ನಾವು ಬೇಕರಿ ಕಡೆಗೆ ಹೋಗ್ತಾ ಇದ್ವಿ. ಈಗ ಬಸ್ಸು ಈಗ ಬರುತ್ತಂತೆ, ಇನ್ನೂ ಬಂದಿಲ್ಲ. ಇದೆ ಬೇಕ್ರಿ. ಟ್ರಾವೆಲರ್ ಬಸ್ಸು ಬಂದಿದೆ. ಈಗ ನಾವು ಹಾಸ್ಕೋಡಕ್ಕೆ ಹೋಗ್ತಾ ಇರೋದು. ಇಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ, ಅಲ್ಲಿ ಜವಳ ತಗ್ಸೋದು. ಒಳಗಡೆ ನೋಡಿ ಬಸ್ಸಿನ ಇಂಟೀರಿಯರು ಈ ಥರ ಇದೆ. ಹಾಸ್ಕೋಡಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಒಂದು ಗುಡಿ ಇದೆ, ಮತ್ತು ಅಲ್ಲೊಂದು ಗುಡಿ ಇದೆ. ನಾವಿಲ್ಲೇ ಬಸ್ನ ನಿಲ್ಲಿಸಿದ್ದೀವಿ. ನೋಡೋಕ್ಕೆ ಗುಡಿನ ನೋಡ್ಕೊಂಬಂದ್ವಿ, ಒಳಗಡೆ ಎಲ್ಲ ಹೋಗಿ. ಈಗ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲೇ ಗುಡಿ ಇದೆ, ನಾವು ಹೋಗೋದು. ಇದು ನೋಡಿ, ಇದು ಹನುಮಂತ ದೇವ್ರದ್ದು ಗುಡಿ ಅಂತೆ.
ನೋಡಿ. ಇದೆ ನಮ್ಮ ಬಸ್. ಗಾಯ್ಸ್ ನಾವು ಬಂದೇ ಬಿಟ್ವಿ ನೋಡಿ, ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ನಾವು ಹೋಗ್ತಾ ಇರೋದೀಗ. ಈ ಥರ ಇದೆ ನೋಡಿ ಒಳಗಿಂದ. ನೋಡಿ ಇಲ್ಲಿ ಶಿವ ಇದೆ ಸ್ಟ್ಯಾಚು. ನೋಡಿ ಗ್ರೀನ್ರಿ ಗಾರ್ಡನ್. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಜವಳದ್ದೆಲ್ಲ ಮುಗೀತು. ಈಗ ಇಲ್ಲಿ ಫುಲ್ಲು ಬಿಸಿಲಿದೆ. ಟೈಮು 11 ಆಯಿತು, ಇನ್ನೂ ನಾಷ್ಟ ಮಾಡಿಲ್ಲ. ಈಗ ಫಸ್ಟು ನಾಷ್ಟ ಮಾಡ್ತೀವಿ, ಆಮೇಲೆ ನೆಕ್ಸ್ಟು ಪ್ಲೇಸ್ಗೆ ಹೋಗೋಣ, ನೋಡೋಣ. ಈಗ ಫಸ್ಟು ನಾಷ್ಟ ಮಾಡಬೇಕು. ಈಗ ನಾಷ್ಟ ಮಾಡ್ತಾಯಿದ್ವಿ. ಉಪ್ಪಿನಕಾಯಿ, ಕೋಸಂಬರಿ, ಹುಗ್ಗಿ ಮತ್ತು ಪಲ್ಯ ಮತ್ತು ಬರ್ಫಿ, ಚಿತ್ರಾನ್ನ, ಮೊಸರನ್ನ ಮತ್ತು ಉಪ್ಪಿನಕಾಯಿ. ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಕೆರೆ ಇದೆ ನೋಡಿ, ದೇವರ ಗುಡಿ ಎದುರಿಗೆ ಕೆರೆ ಇರೋದಿದು. ನಾವು ನೋಡಿ ನಮ್ಮ ಚಿಕ್ಕಪ್ಪನ ಹೊಲಕ್ಕೆ ಬಂದಿದ್ದೀವಿ. ಏನು ಬೆಳೆದಿಲ್ಲ ಈಗ, ಆದರೂ ಸುಮ್ಮನೆ ಖಾಲಿ ಇದೆ, ಹಂಗೆ ನೋಡೋಕ್ಕೆ ಬಂದಿದ್ದೀವಿ ನಾವು. ನೋಡಿ ಈ ಕಡೆ ಕೆರೆ, ಈ ಕಡೆ ಹೊಲ, ತುಂಬ ಚೆನ್ನಾಗಿದೆ. ಈ ಥರ ಹಳ್ಳಿಗೆ ಬಂದಾಗ ಭಾಳ ಖುಷಿ ಅನಿಸುತ್ತೆ ನೋಡಿ. ಹಾಸ್ಕೋಡ ಇದು ಹಳ್ಳಿ, ನಮ್ಮ ಚಿಕ್ಕಪ್ಪ ಅವ್ರದ್ದು. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ. ಹೊಲದಲ್ಲಿ ಈ ಥರ ಅಡ್ಡಾಡ್ಕೊಂಡೋದು ನೋಡಿ. ಹಳ್ಳಿಯಲ್ಲಿ ಹೋಗೋದು ನನಗೆ ಎಷ್ಟು ಖುಷಿ ಕೊಡುತ್ತಂದರೆ. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಮತ್ತು ಗಾಡಿನ ಇಲ್ಲೇ ನಿಲ್ಲಿಸಿದ್ದಾರೆ. ಆಗಲೇ ನಿಮಗೆ ಹನುಮಂತ ದೇವ್ರ ಗುಡಿ ತೋರಿಸಿದ್ನಲ್ಲ, ಆಂಜನೇಯ ಗುಡಿ ಇದೆ ನೋಡಿ. ಅದು ಹೊರಗಡೆ ಮಾತ್ರ ತುಂಬ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲು ನೀವೇ ನೋಡಿ. ಫುಲ್ಲು ಸೆಕೆ ಆಗುತ್ತೆ ಎಲ್ಲ. ಪೈನಾಪಲ್ ಜ್ಯೂಸ್ ಕುಡಿತಾ ಇದ್ದೀನಿ ಬಿಸಿಲಿಗೆ. ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಗಾಯ್ಸ್ ಬಂದೇ ಬಿಟ್ವಿ ದೇವಸ್ಥಾನಕ್ಕೆ. ಗಾಣಗಟ್ಟಿ ಮಾಯಮ್ಮ ದೇವಸ್ಥಾನ. ಸ್ಪೆಷಲ್ ಏನಂದರೆ ಈ ದೇವಸ್ಥಾನದ ಗೋಪುರ ಫುಲ್ ದೊಡ್ಡದೈತಿ. ಅದನ್ನು ನಿಮ್ಗೆ ಹೊರಗೆ ಹೋಗಿ ತೋರಿಸ್ತೇನೆ. ನೋಡಿ ಆನೆ ಎಷ್ಟು ದೊಡ್ಡದಾಗಿದೆ. ಈ ಕಡೆ ಸಿಂಹ ಇದೆ ನೋಡಿ. ಈ ಥರ ಇದೆ ಶ್ರೀ ಮಾಯಮ್ಮ ದೇವಿ ದೇವಸ್ಥಾನ.
ನೋಡಿ ಇಷ್ಟು ದೊಡ್ಡದಿದೆ. ಇಲ್ಲಿ ಗೊತ್ತಾಗಲ್ಲ, ನಾವು ರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿಗೆ ಹತ್ತಾ ಇದ್ವಿ, ಯಾಕಂದರೆ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕಲ್ವ, ಟೈಮ್ ಆಗುತ್ತೆ. ಅದಕ್ಕೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಉಜ್ಜಯಿನ ಸಿದ್ದೇಶ್ವರ ದೇವಸ್ಥಾನ ಅಂತ. ನೋಡಿ, ಇದು ತೇಲದಿಂದನೇ ಅಭಿಷೇಕ ಮಾಡ್ತಾನೆ, ಅಂದರೆ ಎಣ್ಣೆಯಿಂದ ಅಭಿಷೇಕ ಮಾಡೋದು. ಉಜ್ಜಯಿನಿ ಜಗದುರ್ಗ ವಿಡಿಯೋ ಎಲ್ಲ ವಿದ್ದಿಲ್ಲ ಅಲ್ಲಿ ನೋಡಿ, ಈ ಸೈಡಿಗೆ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಕೊಟ್ಟೂರು ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಸಾದ ಇತ್ತು, ನಾವು ಪ್ರಸಾದ ತೊಗೊತಾ ಇದ್ದೀವಿ, ಅನ್ನ ಸಾಂಬಾರು. ಇವರು ಕೊಟ್ರೇಶ್ವರ ಸ್ವಾಮಿಯ ಜೀವಂತ ಯೋಗ ಸಮಾಧಿ ಮಠ ನೋಡಿ ಇದು. ಈಗ ಮತ್ತೆ ಗಾಡಿ ಕಡೆಗೆ ನಡ್ಕೊತ ಹೋಗ್ತೀವಿ. ಆಗಲೇ ನಾವು ಗಾಡಿ ಕಡೆಯಿಂದ ನಾವು ನಡ್ಕೊಂತಲೇ ಬಂದ್ವಿ. ಈಗ ನಾವು ದಾವಣಗೆರೆಗೆ ಬಂದ್ವಿ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ, ಅಲ್ಲಿಂದ ಸೀದಾ ಊರಿಗೆ ಹೋಗೋದು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಥರ ಎಲ್ಲ ಪ್ಲೇಸ್ಗೆ ಹೋಗಿದ್ದು ನಮಗೆ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಥರ ಅನಿಸಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.